ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ಕಡೆನಲ್ಲಿ ಕುರ್ಚಿ ಚಟಾಪಟಿ, ಇನ್ನೊಂದ್ ಕಡೆನಲ್ಲಿ ಸಂಪುಟ ಪುನರ್ರಚನೆ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ವರಿಷ್ಠರ ಭೇಟಿಗೆ ಸಚಿವಾಕಾಂಕ್ಷಿಗಳು ಇದೀಗ ಮುಂದಾಗ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಈಗಾಗಲೇ ಹಲವು ಬಾರಿ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಹೈಕಮಾಂಡ್ ಮೌನವನ್ನ ವಹಿಸಿದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಕೂಗು ಜೋರಾಗಿದೆ. ಕೇಂದ್ರ ವರಿಷ್ಠರ ಭೇಟಿಗೆ ಸಚಿವಾಕಾಂಕ್ಷಿಗಳು ಮುಂದಾಗ್ತಿದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ನಮಗೂ ಕೂಡ ಅವಕಾಶವನ್ನ ಕೊಡುವಂತೆ ಹೈಕಮಾಂಡ್ ಮುಂದೆ ಪಟ್ಟನ್ನ ಹಿಡಿಯಲಿದ್ದಾರೆ. ಒಬ್ಬೊಬ್ಬರೇ ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ ಆಕಾಂಕ್ಷಿಗಳು. ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಕೂಗು ಜೋರಾಗ್ತಾ ಇದೆ. ಕುರ್ಚಿ ಜಟಾಪಟಿ ವಿಷಯದಲ್ಲಿ ಹೈಕಮಾಂಡ್ ಮೌನವನ್ನ ವಹಿಸಿದೆ. ಆದರೆ ಸಂಪುಟ ಪುನರ್ರಚನೆ ಆದ್ರೂ ಮಾಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಹೈಕಮಾಂಡ್ ಭೇಟಿ ಆಗ್ತಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರೇ ದೆಹಲಿಯತ್ತ ಮುಖವನ್ನ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ಈಗ ಸಂಪುಟ ಪುನರ್ರಚನೆ ಕೂಗು ಜೋರಾಗ್ತಾ ಇದೆ. ಹಲವು ಬಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಆಗಿದ್ರು ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ಮೌನವನ್ನ ತಾಳಿದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ. ಹಾಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ದೆಹಲಿಯತ್ತ ಮುಖವನ್ನ ಮಾಡ್ತಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡ್ತಾರೆ, ಹೈಕಮಾಂಡ್ ಅವರನ್ನ ಭೇಟಿ ಮಾಡ್ತಾರೆ. ತದನಂತರ ಅವರ ಮೇಲೆ ಒತ್ತಡವನ್ನ ಹಾಕೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಈಗಾಗಲೇ ಹಲವು ರೀತಿಯಾದಂತಹ ಕೂಗುಗಳು ಕೂಡ ಕೇಳಿಬಂದಿದೆ. ಹೊಸಬರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಹರಿಪ್ರಸಾದ್, ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ. ರಾಹುಲ್ ಬಳಿಯೂ ಕೂಡ ಈ ಕುರಿತಾಗಿ ಚರ್ಚೆ ಆಗಿದೆ. ಎಂಎಲ್ಸಿ ಸಲೀಂ ಅಹಮದ್ ಕೂಡ ಖರ್ಗೆ, ವೇಣುಗೋಪಾಲ್ ಭೇಟಿಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಸಲೀಂ ಅಹಮದ್ ವರಿಷ್ಠರ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಅಜಯ್ ಸಿಂಗ್, ಎಂಎಲ್ಸಿ ರಾಜೇಂದ್ರ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ತಂದೆಗೆ ಅವಕಾಶವನ್ನ ನೀಡಿ, ಇಲ್ಲವಾದ್ರೆ ನನಗೆ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಉಳಿದ ಶಾಸಕರಿಂದಲೂ ಕೂಡ ದೆಹಲಿ ಕಡೆಗೆ ಮುಖ ಮಾಡಲಾಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಹಲವು ಸಚಿವಾಕಾಂಕ್ಷಿಗಳು. ಹೊಸಬರಿಗೆ ಅವಕಾಶ ನೀಡುವಂತೆ ಕೆಲವೊಂದಷ್ಟು ಕೂಗುಗಳು ಕೂಡ ಕೇಳಿಬಂದಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿರುವಂಥದ್ದು. ಸಚಿವ ಸ್ಥಾನ ನೀಡುವಂತೆ ಒಂದ್ ಕಡೆನಲ್ಲಿ ಸಲೀಂ ಅಹಮದ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಸಚಿವರು. ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಸಚಿವಾಕಾಂಕ್ಷಿಗಳು. ಈ ಸಂದರ್ಭದಲ್ಲಿ ಕೇವಲ ಹಿರಿಯ ಶಾಸಕರು ಸಚಿವರಿಗಷ್ಟೇ ಅಲ್ಲ, ನೀವು ನಮಗೂ ಕೂಡ ಅವಕಾಶವನ್ನ ಕೊಡಬೇಕು, ಹೊಸಬರು ಬರಬೇಕು, ಅವರ ಪ್ರತಿಭೆ ಗೊತ್ತಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕೂಗುಗಳು ಕೂಡ ಕೇಳಿಬಂದಿದೆ. ಹೇಳಿಕೆಗಳನ್ನ ಕೊಡಲಾಗಿದೆ. ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಹರಿಪ್ರಸಾದ್ ಕೂಡ. ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಬಳಿಯೂ ಕೂಡ ಈ ಕುರಿತಾಗಿ ಚರ್ಚೆಯನ್ನ ಮಾಡಲಾಗಿದೆ. ಎಂಎಲ್ಸಿ ಸಲೀಂ ಅಹಮದ್ ಕೂಡ ಖರ್ಗೆ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಅಜಯ್ ಸಿಂಗ್ ಕೂಡ ವರಿಷ್ಠರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡುವ ಎಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿರುವಂಥದ್ದು. ಹಾಗಾಗಿ ಸಂಪುಟ ಪುನರ್ರಚನೆ ಕೂಗು ಜಾಸ್ತಿ ಆಗ್ತಾ ಇದೆ. ವರಿಷ್ಠರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಕೂಗು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದೆಹಲಿ ಕಡೆಗೆ ಸಚಿವಾಕಾಂಕ್ಷಿಗಳು ಮುಖ ಮಾಡ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ತೀವ್ರ ಚಟುವಟಿಕೆಗಳು ಜೋರಾಗಿದೆ. ಹಲವು ಸಚಿವಾಕಾಂಕ್ಷಿಗಳು ಅವರು ತೆರಳಿ ಪಕ್ಷದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುತ್ತಾ ಒತ್ತಡ ತರುತ್ತಾ ಇದ್ದಾರೆ. ದೆಹಲಿಯಲ್ಲಿ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಹಾಗೂ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ ತಮ್ಮ
ಮನದಿಂತವನ್ನು ಅವ್ರಿಗೆ ಹೇಳ್ಕೊತಾ ಇದ್ದಾರೆ. ನಮ್ಗೂ ಸಚಿವ ಸ್ಥಾನ ಬೇಕು ಅಂತ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಅವ್ರಿಗೂ ಸಚಿವ ಸ್ಥಾನಕ್ಕೂ ಅವರು ಸಂಪರ್ಕಿಸಿದ್ದಾರೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವ ಬಿ.ಕೆ. ಹರಿಪ್ರಸಾದ್ ಕೂಡಲೇ ದೆಹಲಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ. MLC ಸಲೀಂ ಅಹಮದ್ ಅವರು ಖರ್ಗೆ ಹಾಗೂ ವೇಣುಗೋಪಾಲ್ ಅವರ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ನೀಡುವಂತೆ ಮನವಿ ಕೂಡ ಮಾಡಿದ್ದಾರೆ. ಅಷ್ಟಲ್ಲದೆ ಅದೇ ರೀತಿ ಅಜಯ್ ಸಿಂಗ್ ಕೂಡ ದೆಹಲಿಯಲ್ಲಿ ವರಿಷ್ಠರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿರುವ ಮಾಹಿತಿ ಕೂಡ ಲಭ್ಯ ಇದೆ. ಇನ್ನು MLC ರಾಜೇಂದ್ರ ಅವರು ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು, ತಂದೆಗೆ ಅವಕಾಶ ಕೊಡಿ, ಇಲ್ಲವಾದ್ರೆ ನನಗೆ ನೀಡಿ ಎಂದು ಮನವಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಉಳಿದ ಶಾಸಕರಿಂದಲೂ ದೆಹಲಿ ಪೆರೇಡ್ ಮುಂದುವರಿಯುವ ಸಾಧ್ಯತೆ ಇದೆ. ಸಚಿವ ಸಂಪುಟದಲ್ಲಿ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುವುದು ಎಂಬುದು ಕಾದು ನೋಡಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ.